ನಂಗೆ ತುಂಬಾ ಇಷ್ಟ ಆಯ್ತು. ದೋಸೆನೂ ಚೆನ್ನಾಗಿದೆ ಅಂಡ್ ತುಂಬಾ ರೀಸನಬಲ್ ಇದೆ ಪ್ರೈಸಸ್. ನಿಮಗೆ ಬಿಸಿಬೇಳೆ ಬಾತ್ ತರ ಇದ್ರೆ ಖಾರ ಬಾತ್ ಅಷ್ಟಕ್ಕಷ್ಟೇ ಅನ್ಸುತ್ತೆ. ಅಂಡ್ ಬೆಂಗಳೂರಲ್ಲಿ ಇರುವಂತ ಎಲ್ಲಾ ಔಟ್ಲೆಟ್ ಅಲ್ಲೂ ಎಲ್ಲಾ ತಿಂಡಿಗಳು ಚೆನ್ನಾಗಿರುತ್ತೆ. ಅದೇ ಒಂದು ಸ್ಪೆಷಾಲಿಟಿ. ತಿನ್ಕೊಳ್ಳಿ, ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಈ ತರದ್ರ ಸ್ವಲ್ಪ ದೂರ ಇರಿ ಜೀವನದಲ್ಲಿ, ಸ್ವಲ್ಪ ಬೆಳಿತೀರಾ ಬೇಗ. ಟೀ ಪರ್ಸನ್ ಕಾಫಿ ಕುಡಿತಾ ಇದಾರೆ ಅದಕ್ಕೆ. ಥಿಂಗ್ಸ್ ಯು ಡು ಫಾರ್ ಲವ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಅಲ್ಯೂಮಿನಿ ಮೀಟಿಗೆ ಬಂದಿದ್ದೀವಿ ಬ್ಯಾಂಗ್ಳೂರ್ಗೆ. ಸೊ ಸಂಜೆ ಇದೆ ಇವೆಂಟು, ಅದಕ್ಕೆ ಇವತ್ತು ತಾಜಾ ತಿಂಡಿ ತಿನ್ಕೊಂಡು ಒಂದಷ್ಟು ಇವೆಂಟ್ ತೋರ್ಸೋಣ, ನಿಮ್ಗೆ ಕವರ್ ಮಾಡೋಣ ಅಂತ. ರೆಡಿನಾ ಪ್ರೇ? ರೆಡಿನಾ ಮಾಮ್? ಎಸ್. ಇವ್ ನಮ್ಮ ಮಂಗಳೂರಿನ ಕುವರ, ಮಂಗಳೂರಿಂದ ಬಂದಿದ್ದಾನೆ. ಎಂತದ ಅನ್ಕೊಂಡು ಶರತ್ ಅಂತ. ಇವತ್ತು ಕಂಪ್ಲೀಟ್ ವ್ಲಾಗ್ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಆಟೋ ಬಂದಿದೆ, ಹಿಂದೆ ಕಾಣಿಸ್ತಾ ಇದೆ. ಆಟೋದು ಪ್ರಮೋಷನ್ ಮಾಡೋಣ. ಸೊ ನಮ್ಮ ತಾಜಾ ತಿಂಡಿಗೆ ಹೋಗ್ಬಿಟ್ಟು ಸಿಗ್ತೀವಿ ಬ್ರೇಕ್ಫಾಸ್ಟ್ಗೆ. ಸೊ ನಾವೀಗ ಆಟೋದಲ್ಲಿ ಫಿಟ್ ಆಗಿ ಹೋಗ್ತಾ ಇದ್ದೀವಿ ತಿಂಡಿ ತಿನ್ನಕ್ಕೆ ಅಂತ. ಈಗ ನಾವು ಹೋಗ್ತಾ ಇರೋದು ನಮ್ಗೆ ಏನು ಆಗ್ತದೆ ಅಂದರೆ, ದತ್ತ ಫಿಲಮಲ್ಲಿ ದರ್ಶನ್ ಒಂದ್ಗಡೆ ರೈಟ್ ಕೋಮಲ್, ಲೆಫ್ಟಿಗೆ ಬುಲೆಟ್ ಪ್ರಕಾಶ್ ಕುಟ್ಕೊ ಹೋಗ್ತಾ ಇರ್ತಾರಲ್ಲ, ಮಧ್ಯೆ ಲಿವೋ ಸಿಂಗ್ ಅಂತ ಅನ್ಕೋಗ್ತಿರ್ತಾರಲ್ಲ, ಕಾಮನ್ ಜಗಿ ಅನ್ಕೊಂಡು ಆ ಸಿಸ್ಟಮ್ ಆಗ್ತಾ ಇದೆ. ಇವಾಗ ತಿಂಡಿ ತಿನ್ಕೊಂಡು ಹೋಗಿ ಅಲ್ಲಿ ಹೆಂಗಿದೆ ಅಂತ ಹೇಳ್ತೀವಿ. ಸರ್ ನಮಸ್ಕಾರ, ಹೆಂಗೆ ಅನಿಸ್ತಾ ಇದೆ ಟ್ರಾವೆಲ್? ಪಾರ್ಟಿ ಎಂಜಾಯ್ ಮ್ಯಾನ್. ಸೊ ನಾವು ಈಗ ತಾಜಾ ತಿಂಡಿಗೆ ಬಂದಿದ್ದೀವಿ. ಸೊ ನಮಗೆ ಸುಮಾರು ಜನ ತಾಜಾ ತಿಂಡಿಗೆ ಹೋಗಿ ಟ್ರೈ ಮಾಡಿ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದರು, ಅದಕ್ಕೆ ಇಲ್ಲಿ ಬಂದ್ವಿ. ನೀವು ಕೂಡ ನಾವು ಎಲ್ಲಿ ನೆಕ್ಸ್ಟ್ ಟ್ರೈ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾವು ಅಲ್ಲಿ ಹೋಗಿ ಟ್ರೈ ಮಾಡಿ ಹೆಂಗಿದೆ ಅಂತ ಹೇಳ್ತೀವಿ. ಈಗ ಒಳಗೋಗಿ ಆರ್ಡರ್ ಮಾಡೋಣ. ಸೊ ಪ್ರೈಸಸ್ ಅಂತೂ ಸಿಕ್ಕಾಪಟ್ಟೆ ಕಮ್ಮಿಗಿದೆ, ನಾಮಿನಲ್ ಆಗಿದೆ. ಪ್ಲೈನ್ ದೋಸೆ 35 ರೂಪಾಯಿ, ಮಸಾಲೆ 35, ಎಲ್ಲೂ ಕೊಡಲ್ಲ ಎಷ್ಟು ಕಡಿಮೆ ರೇಟ್ಗೆ. ನಾವೀಗ ಚೌಚೌ ಬಾತು, ದೋಸೆ, ಇಡ್ಲಿನ ಆರ್ಡರ್ ಮಾಡಿದ್ದೀವಿ. ಕುತ್ಕೊಂಡು ಚಿನ್ನಕ್ಕೂ ಜಾಗ ಇದೆ ಸೆಟಪ್ ನೀಟಾಗೆ. ಇಲ್ಲಿ ಕ್ಯೂ ಇದು, ದೋಸೆಗೆ ಕ್ಯೂ ಇಟ್ಟಿದ್ದಾರೆ. ನಮಸ್ತೆ ಸರ್. ಫುಲ್ ರಶ್ ಇದ್ರೂ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗೆ ಗ್ಲೌಸ್ ಹಾಕೊಂಡು ಸರ್ವ್ ಮಾಡ್ತಿದ್ದಾರೆ. ಆ್ಯಂಡ್ ಎಲ್ಲೂ ಏನು ಚೆಲ್ಲೋದಾಗಲಿ ಥರ ಇಲ್ಲ, ಎಲ್ಲ ಫುಲ್ಲು ಹೈಜೀನಿಕ್ ಆಗಿದೆ ಜಾಗ. ಈಗ ದೋಸೆ ಹಾಕ್ತಾ ಇದ್ದಾರೆ ನೀಟಾಗೆ. ಒಂದ್ಸಲಿಗೆ ಎಷ್ಟು 12 ದೋಸೆ ಹಾಕ್ತಾರೆ ಅನ್ಸುತ್ತೆ. ಸೊ ಈಗ ಹಾಕಿ ಇಲ್ಲಿ ಬೇಗ ಕೊಡ್ತಾರೆ. ಸೊ ಇಷ್ಟು ಕ್ಯೂ ಇದೆ ದೋಸೆಗೆ. ನಮ್ಮದು ಚೌಚೌ ಬಾತು ಮತ್ತು ಕೇಸರಿ ಬಾತ್ ಬಂದಿದೆ. ಚೌಚೌ ಬಾತ್ ಅಂದರೆ ಕೇಸರಿ ಬಾತು, ಉಪ್ಪಿಟ್ಟು 2 ಬರುತ್ತೆ. ಕೂಡ ಕೊಟ್ಟಿದ್ದಾರಲ್ವಾ, ಚೆನ್ನಾಗಿ ಕೊಟ್ಟಿದ್ದಾರೆ. ಬಾಪ್ರೆ ಆ್ಯಸ್ ಯೂಶ್ವಲ್ ಇಲ್ಲೂ ಎಲ್ಲ ಬೇರೆ ಕಡೆ ಥರ ಮಸಾಲೆ ದೋಸೆಗೆ ಫುಲ್ ಡಿಮ್ಯಾಂಡ್ ಇತ್ತು. ಅದೇ ಫಾಸ್ಟ್ ಮೂವಿಂಗ್ ಅಂತೆ. ಸೊ ಜನನೂ ಜಾಸ್ತಿ ಇದ್ದರು ಇಲ್ಲೇ. ಆ್ಯಂಡ್ ಅವರೂ ಬೇಗ ಮಾಡ್ಕೊಡ್ತಾಯಿದ್ರು. ಸೊ ಅಲ್ಲಿ ರೆಡಿ ಆಗ್ತಾ ಇದ್ದಂಗೆ ಇಲ್ಲಿ ಇನ್ನೊಬ್ರು ದೋಸೆಗೆ ಚಟ್ನಿ ಹಾಕಿ ಬೇಗ ಕ್ಲಿಯರ್ ಮಾಡ್ತಾಯಿದ್ರು ಕ್ಯೂನ. ನಾವು ನಮ್ಮ ಫುಡ್ನ ಇಸ್ಕೊಂಡು ಆಚೆ ಹೋದರೆ ಅಲ್ಲಿ ನೀಟಾಗಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ. ಒಳಗಡೆ ಹೊರಗಡೆ ಎಲ್ಲ ಕಡೆ ಕುತ್ಕೊಂಡು ತಿನ್ಬೋದು. ಆರ್ಡರ್ ಮಾಡಿ ಐಟಮ್ಸ್ ಎಲ್ಲ ಬಂದಿದೆ. ಇಡ್ಲಿ, ವಡೆ, ದೋಸೆ ಮತ್ತು ಖಾರ ಬಾತು. ದೋಸೆ ಇದೆ, ಬಿಸಿ ಇದೆ. ಹೌದಾ? ಮೂರು ಬಿಸಿ ಇದೆ. ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ ಅಲ್ಲ, ಗಟ್ಟಿ ಚಟ್ನಿ. ಚಟ್ನಿಲಿ ಏನೋ ಬೇರೆ ಫ್ಲೇವರ್ ಇದೆ. ಹೌದಾ? ಇನ್ನೂ ಸೊಪ್ಪು ಹಾಕಿದ್ದಾರೆ ಅನ್ಸುತ್ತಲ್ವಾ? ಆ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಂಗೆ ತುಂಬಾ ಇಷ್ಟ ಆಯ್ತು. ಬೆಂಗಳೂರಲ್ಲಿ ದೋಸೆಗೆ ಏನು ಚೆನ್ನಾಗಿರಲ್ಲ ಅನ್ನೋಕ್ಕಾಗಲ್ಲ, ಎಲ್ಲ ಕಡೆ ಚೆನ್ನಾಗಿರುತ್ತಲ್ಲ. ತುಂಬಾ ಚೆನ್ನಾಗಿದೆ. ಯಾರು ತಿಂತಿದ್ದಾರ? ಇವ್ ನಿಮಗೆ ಅರ್ಜೆಂಟ್ ಹೋಗ್ಬೇಕಿತ್ತು, ಅದಕ್ಕೆ ಬೇಗ ತಿನ್ಕೋತಾ ಇದ್ದಾನೆ. ನಂಗೆ ಚಟ್ನಿ ಭಾರಿ ಇಷ್ಟ ಆಯ್ತು. 10 on 10 ಚಟ್ನಿಗೆನೆ. ಚಟ್ನಿಯಿಂದ ದೋಸೆ ಚೆನ್ನಾಗಿದೆ. ಇನ್ನೂ ಸೂಪರ್, ವೆರಿ ನೈಸ್. ಇಲ್ಲ ಚೌಚೌ ಬಾತ್ ಟೇಸ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ. ಹೆಂಗಿದೆ? ಚೌಚೌ ಚೆನ್ನಾಗಿದೆ. ಉಪ್ಪಿಟ್ಟು ಬೇರೆ ತರ ಇದೆ ಅನ್ಸ್ತಾ ಇದೆ. ನಾ ಫಸ್ಟ್ ಟೈಮು ಉಪ್ಪಿಟ್ಟಿಗೆ ಕ್ಯಾಪ್ಸಿಕಮ್ ಹಾಕಿರೋದು ನೋಡ್ತಾ ಇರೋದು. ಕ್ಯಾಪ್ಸಿಕಮ್ ಫ್ಲೇವರ್ ತುಂಬ ಚೆನ್ನಾಗಿದೆ ಉಪ್ಪಿಟ್ಟಿಗೆ. ಆ್ಯಂಡ್ ಕೇಸರಿ ಬಾತು ಕೂಡ ಚೆನ್ನಾಗಿದೆ. ಎರಡೂ ಟೇಸ್ಟ್ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ ಯೂನಿಕ್ ಆಗಿದೆ. ನಿಂಗೆ ಏನು ಅನಿಸ್ತು? ಕೇಸರಿ ಬಾತ್ ಚೆನ್ನಾಗಿದೆಯಾ, ಇದು ಚೆನ್ನಾಗಿದೆಯಾ? ಚೌಚೌ ಚೆನ್ನಾಗಿದೆ. ಎರಡೂನು ಇಲ್ಲ, ಬಾತ್ ಚೆನ್ನಾಗಿಲ್ಲ. ಕೇಸರಿ ಬಾತ್ ಚೆನ್ನಾಗಿದೆ. ಕೇಸರಿ ಬಾತ್ ಚೆನ್ನಾಗಿದೆಯಾ? ನಿಂಗಿದು ಕ್ಯಾಪ್ಸಿಕಮ್ ಹಾಕಿದ್ದು ಇಷ್ಟ ಆಗಲಿಲ್ವಾ? ಚೆನ್ನಾಗಿದೆ, ಒಂಥರ ಯುನೀಕ್ ಆಗಿದೆ.
ತಿನ್ಕೊಳ್ಳಿ ಮಾಡ್ಕೊಳ್ಳಿ ನೋಡ್ಕೊಳ್ಳಿ. ಈ ಥರದ್ರ ಸ್ವಲ್ಪ ದೂರ ಇರಿ ಜೀವನದಲ್ಲಿ, ಸ್ವಲ್ಪ ಬೆಳಿತೀರಾ ಬೇಗ. ಸೊ ಇವಾಗ ಇಡ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಇಡ್ಲಿ ಚಟ್ನಿ ಡಿಪ್ ತರ ಇದೆ ಇದು. ಸಾಂಬಾರ್ ಇಲ್ಲ. ಇಡ್ಲಿ ಫುಲ್ ಉದ್ರುದ್ರಂಗಿದೆ ಅಂಡ್ ಚಟ್ನಿ ಜೊತೆ ಸೂಪರ್ ಆಗಿದೆ ಕಾಂಬಿನೇಷನ್. ಬಿಸಿ ಬಿಸಿ ಇದೆ ಅಲ್ಲ, ತುಂಬಾ ಚೆನ್ನಾಗಿದೆ. ಇಡ್ಲಿ ಚಟ್ನಿ ಸೂಪರ್ ಕಾಂಬಿನೇಷನ್ ಇದೆ, ತುಂಬಾ ಇಷ್ಟ ಆಯ್ತು ನನಗೆ. ಎಲ್ಲಾ ತಿಂಡಿನೂ ಚೆನ್ನಾಗಿದೆ ಇಲ್ಲಿ. ಅಂಡ್ ಬೆಂಗಳೂರಲ್ಲಿ ಇರುವಂತ ಎಲ್ಲಾ ಔಟ್ಲೆಟ್ ಅಲ್ಲೂ ಎಲ್ಲಾ ತಿಂಡಿಗಳು ಚೆನ್ನಾಗಿರುತ್ತೆ, ಅದೇ ಒಂದು ಸ್ಪೆಷಾಲಿಟಿ. ನಾವು ಇಲ್ಲಿ ತಗೊಂಡಿದ್ದು 3 ತಿಂಡಿ ಚೆನ್ನಾಗಿತ್ತು, ನನಗಂತೂ 3 ಇಷ್ಟ ಆಯ್ತು. ವಡೆ ತಿನ್ನೋಣ ಬಾ. ಗರಿ ಗರಿ ಇದೆ ಅಲ್ಲ, ಚೆನ್ನಾಗಿದೆ. ವಡೆ ಟ್ರೈ ಮಾಡೋಣ. ಬೆಂಗಳೂರು ಎಲ್ಲ ತಿಂಡಿ ಚೆನ್ನಾಗಿರುತ್ತೆ. ಇದೆ ವಡೆ, ಇಡ್ಲಿ ವಡೆ ಅಂತೂ ಒಳ್ಳೆ ಕಾಂಬಿನೇಷನು. ಚಟ್ನಿ ಆ್ಯಕ್ಚುಲಿ ಹೈಲೈಟು. ಸೊ ಎರಡು ಸೇರಿ ಸೂಪರ್ ಆಗಿದೆ. ಕೇಸರಿಬಾತ್ ಚೆನ್ನಾಗಿದೆ, ಕರೆಕ್ಟ್ ಆಗಿದೆ. ಸ್ವೀಟು ತುಂಬ ಎಲ್ಲ ಅಂಡ್ ಪೈನಾಪಲ್ ಹಾಕಿದ್ದಾರೆ ಮಧ್ಯ ದೊಡ್ಡ ದೊಡ್ಡ ಪೀಸಸ್ ಸಿಗ್ತಿದೆ, ಪೈನಾಪಲ್ ಪೀಸ್ಗಳು. ನಂಗೆ ತುಂಬ ಇಷ್ಟ ಆಯಿತು, ಇದು ಚೆನ್ನಾಗಿದೆ. ನನಗೆ ಖಾರ ಬಾತ್ ಅಷ್ಟು ಇಷ್ಟ ಆಗೋದು ಡೌಟ್ ಇದೆ. ನಂಗೆ ಈ ಥರ ಏನಂತಾರೆ ಇದಾಗಿರೋದು ನಂಗೆ ಇಷ್ಟ ಇಲ್ಲ. ಖಾರ ಬಾತ್ ಸ್ವಲ್ಪ ಬಿಸಿಬೇಳೆ ಬಾತ್ ಟೇಸ್ಟು ನನಗೆ ಇಷ್ಟ ಆಯ್ತು. ವಾಂಗಿ ಬಾತ್ ಇದೆ, ನಂಗೆ ಬಿಸಿಬೇಳೆ ಬಾತ್ ತರ ಇದ್ರೆ ಖಾರ ಬಾತ್ ಅಷ್ಟಕ್ಕಷ್ಟೇ ಅನ್ಸುತ್ತೆ. ನಂಗೆ ಕೇಸರಿ ಬಾತ್ ತುಂಬಾ ಇಷ್ಟ ಆಯ್ತು. ಕೇಸರಿ ಬಾತ್ ಇನ್ನೊಂದ್ಸಲ ಟ್ರೈ ಮಾಡ್ಬೋದು. ಬಿಸಿಬೇಳೆ ಬಾತ್ ಇವನೇ ಮುಗಿಸ್ಬೇಕೀಗ. ನಂಗೆ ಓಕೆ ಅನಿಸ್ತು ಅಷ್ಟೇ. ಮುಗಿಸೋಣ. ಇವಾಗ ಕರೆಕ್ಟಾಗಿ 12:30 ಆಗ್ತಿದ್ದಂಗೆ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಅಲ್ಲೋನೇ ಇಲ್ಲ ಯಾರಿಗೂ. ಸೊ ನೀವು ಬರ್ತೀರಾ ಅಂದರೆ 12:30ಗಿಂತ ಮುಂಚೆ ಬನ್ನಿ. ನಾವು ಆ್ಯಕ್ಚುಲಿ ಕಾಫಿ ಕೇಳಿದ್ವಿ, ಕಾಫಿ ಕೊಡಿ ಅಂತ. ಕೌಂಟ್ರ್ ಕ್ಲೋಸ್ ಮಾಡಿಬಿಡ್ತಾರೆ ಅಂತ. 12:30 ಆಗ್ತಾ ಇದ್ದಂಗೆ ಆಟೋಮೆಟಿಕಾಗಿ ಕೌಂಟ್ರ್ ಕ್ಲೋಸ್ ಆಗಿಬಿಡುತ್ತೆ ಸರ್ ಬಿಲ್ಲಿಂಗ್ದು ಅಂತಂದರು. ಚೆನ್ನಾಗಿದೆ, ಒಂದು ಒಳ್ಳೆ ಜಾಗ, ಫುಲ್ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಅವ್ರು ಕೊಡೋ ಪ್ರೈಸ್ಗೆ ಮತ್ತು ಜಾಗಕ್ಕೆ ಮತ್ತು ಟೇಸ್ಟ್ಗೆ ಎಲ್ಲದೂ ಸಕ್ಕತ್ತಾಗಿದೆ. ಒಂದು ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ಇದು ಬನಶಂಕರಿ 3rd ಸ್ಟೇಜಲ್ಲಿ ತಾಜಾ ತಿಂಡಿ ಅಂತ. ಸೊ ಬಂದು ತಿನ್ನಿ. ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಹಾಕಿರ್ತೀವಿ. ಇದು ಬನಶಂಕರಿ ಅಂತ ತಾಜಾ ತಿಂಡಿ ಅಂತ ಹೊಡಿದ್ರೆ ಅಲ್ಲೂ ಗೂಗಲಲ್ಲೂ ಲೊಕೇಶನ್ ಬರುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಇದು ಚೆನ್ನಾಗಿದೆ, ಪ್ಯೂರಿಫೈಯರ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಅಲ್ಲಿ ಡಿಶ್ ವಾಷರ್ನೂ ಅಷ್ಟೇ ಕ್ಲೀನ್ಲಿನೆಸ್ ಅಂತ ತೋರಿಸಿದ್ದಾರೆ. ಅದೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. 100% ರೆಕಮೆಂಡ್ ಮಾಡ್ತಾ ಇದೀವಿ, ನೋಡಿ ಬನ್ನಿ ತಿನ್ನಿ ಅಂತ. ಹೆಂಗಿತ್ತು ಪ್ರೇಮ್? ನಂಗೆ ತುಂಬಾ ಇಷ್ಟ ಆಯ್ತು. ದೋಸೆನೂ ಚೆನ್ನಾಗಿದೆ ಅಂಡ್ ತುಂಬಾ ರೀಸನಬಲ್ ಇದೆ ಪ್ರೈಸಸ್. ನಮ್ಗೆ ಇದಿಷ್ಟು 2 ದೋಸೆ, 1 ಚೌಚೌ ಬಾತು, 2 ಇಡ್ಲಿ, 1 ವಡೆ ಇಷ್ಟು ಸೇರಿ 140 ರೂಪಾಯಿ ಆಯ್ತು ಅಷ್ಟೇನೆ. ತುಂಬಾ ಕಮ್ಮಿಗಿದೆ. ನಾವು ಬೇರೆ ಕಡೆ ಈ ತರ ಕ್ವಾಲಿಟಿ ಫುಡ್ಗೆ ಸ್ವಲ್ಪ ಜಾಸ್ತಿನೇ ಇದೆ ಬೆಂಗಳೂರಲ್ಲಿ ಅನಿಸ್ತು ಪ್ರೈಸ್. ಕೊಡೋ ಟೇಸ್ಟ್ಗೆ ಮತ್ತೆ ಪ್ರೈಸ್ಗೆ ಸಿಕ್ಕಾಬಟ್ಟೆ ಮ್ಯಾಚ್ ಆಗುತ್ತೆ. ಅಂದ್ರೆ ಸೂಪರ್ ಟೇಸ್ಟ್ ಇದೆ ಅಂಡ್ ನಾಮಿನಲ್ ಪ್ರೈಸು ಇದೆ. ತುಂಬಾ ಚೆನ್ನಾಗಿದೆ ಅನಿಸ್ತು. ನಾವು ಸ್ವಲ್ಪ ಲೇಟ್ ಆಗಿ ಬಂದ್ವಿ ಇವತ್ತು, ಬ್ರಂಚ್ ತರ ಆಯ್ತು. ತಿಂಡಿ ಟೈಪ್ಸ್ ಆಗ್ಲಿಲ್ಲ. ಬಟ್ 12:30ಗೆ ಇವರು ಕ್ಲೋಸ್ ಮಾಡ್ತಿದ್ದಾರೆ. ನಮ್ಗೆ ಕಾಫಿ ಕೂಡ ಸಿಗ್ಲಿಲ್ಲ. ಕಾಫಿ ಇವಾಗ ಬೇರೆ ಕಡೆ ಎಲ್ಲರೂ ಹೋಗಿ ಕುಡಿಬೇಕು, ಬೇರೆ ಯಾವ್ದಾದ್ರು ಕುಡ್ಕೊಂಡು ಹೋಗ್ಬೇಕು. ನೀವು ನಮ್ ತರ ಮಾಡ್ಕೊಬೇಡಿ, ಬೇಗ ಬಂದು ತಿನ್ನಿ. ಸೊ ನಾವೀಗ ತಿಂಡಿ ತಿನ್ಕೊಂಡು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕಾಫಿ ಸಿಗ್ಲಿಲ್ಲ, ಲೇಟ್ ಆಗಿ ಆಗಿದ್ರಿಂದ ಅದಕ್ಕೆ ಇವಾಗ ಸ್ವಲ್ಪ ಇಲ್ಲೇ ಒಂದು 300 ಮೀಟರ್ ನಡ್ಕೊಂಡ್ ಬಂದಿದ್ದಕ್ಕೆ ಇಲ್ಲೊಂದು ಲೆವಿಸ್ಟಾ ಕಾಫಿ ಅಂಗಡಿ ಸಿಕ್ಕಿದೆ. ಸೊ ಮೇಡಮ್ ಕಾಫಿ ಬೇಕು ಅಂತ ಫುಲ್ಲು ಹಠ ಹಿಡ್ಕೊಂಡಿದ್ದಾರೆ, ಬಿಡ್ತಾ ಇಲ್ಲ. ಸೊ ಈಗ ಕಾಫಿ ಕುಡಿತೀವಿ. ಅದನ್ನು ಒಂದು ಹೆಂಗಿದೆ ಅಂತ ಹೇಳ್ತೀವಿ, ವ್ಲಾಗ್ ಮಾಡ್ತೀವಿ ಅದನ್ನು. ಸೊ ಬನ್ನಿ ಕಾಫಿ ಕುಡ್ಕೊಂಬೋಣ, ಲೆವಿಸ್ಟಾ ಕಾಫಿ. ಸೊ ಇದೇ ಕಾಫಿ. ಹಾ, 20 ರೂಪಾಯಿಗೆ ಕಾಫಿ. ಎರಿಕ್ ಕಾಫಿ 40 ಅಲ್ಲ? ಯಾವ್ದು ಹೇಳ್ದೆ? ಬೇಡ, ಫಿಲ್ಟರ್ ಕಾಫಿ. ಇವಾಗ 40 ರೂಪೀಸ್ ಪೇ ಮಾಡಿ ಕಾಫಿ ಹೇಳಿದ್ದೀವಿ. ಲೆವಿಸ್ಟಾ ಕಾಫಿ ಚೆನ್ನಾಗಲ್ವಾ? ಆಗಿದೆ 20 ರೂಪಾಯಿಗೆ. ಚೇರ್ ಇದೆ, ಕುತ್ಕೊಳ್ಳೋಣ. ಇದ್ರ ಮುಂದೆ ಒಂದು ಪುಟ್ಟ ಕ್ಯೂಟ್ ಟೇಬಲ್ ಆ್ಯಂಡ್ ಚೇರ್ ಇದೆ, ಕ್ಯೂಟ್ ಸೆಟಪ್. ಬನ್ನಿ ಇವಾಗ ಕಾಫಿನ ಕುಡಿಯುವ. ಚೆನ್ನಾಗಿದೆಯಾ ಪ್ರಯ ಕಾಫಿ? ಕುಡ್ದಿಲ್ಲ, ಬಿಸಿ ಫಿಲ್ಟರ್ ಕಾಫಿ. ಕುಡಿ, ಕಾಯ್ತೀವಿ, ಪರವಾಗಿಲ್ಲ. ಪರವಾಗಿಲ್ಲ. ವಿಲ್ ವೇಟ್ ಫಾರ್ ಯು ಪ್ರಯ. ಫಸ್ಟ್ ಕುಡೀರಿ.
ಇಲ್ಲ ಪ್ರೇ, ಐ ವೇಟ್ ಫಾರ್ ಯು, ಡೋಂಟ್ ವರಿ. ನಿನಗಾಗಿಯೇ. ಇಲ್ಲಿ ಒಂದು ಟೆಕ್ನಿಕಲ್ ಗ್ಲಿಚ್ ಆಗಿತ್ತು, ಅಂದರೆ ಶುಗರ್ ಕೆಳಗಡೆ ಇರುತ್ತಂತೆ, ನಾವು ಕಡಿಯಾಕೆ ಎಲ್ಲಾಡ್ಸಿರ್ಲಿಲ್ಲ. ಇದಾಗ ಸಕ್ಕರೆ ಇದೆ ಕೆಳಗಿತ್ತು, ಬಟ್ ಕರಗಿರಲಿಲ್ಲ. ಥ್ಯಾಂಕ್ಸ್ ಟು ದಿಸ್ ಕಡ್ಡಿ. ಚೆನ್ನಾಗಿದೆಯಾ ಕಾಫಿ? ಸ್ವಲ್ಪ ಕಹಿ ಇದೆ, ಬಟ್ ಕಾಫಿ ಫ್ಲೇವರ್ ಸಕ್ಕರೆ ಹಾಕೊಂಡ್ರೆ ಕಹಿ ಹೋಗುತ್ತೆ. ಸ್ವಲ್ಪ ಸಕ್ಕರೆ ಹಾಕೊಂಡ್ರೆ. ಟೀ ಪರ್ಸನ್ ಕಾಫಿ ಕುಡಿತಾ ಇದ್ದಾರೆ, ಅದಕ್ಕೆ. ಥಿಂಗ್ಸ್ ಯು ಡು ಫಾರ್ ಲವ್. ನಾವು ಅಲ್ಲಿಂದ ಹೊರಟು ರೆಡಿಯಾಗಿ ಹೋಗಿದ್ದೇನೆ ಹೋಟೆಲ್ ಲಲಿತ್ ಅಶೋಕಾಗೆ. ಅಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ದು ಅಲುಮ್ನೈ ಮೀಟ್ ಇತ್ತು. ಸೊ ಅಲ್ಲಿ ಹೋಗಿ ನಮ್ಮ ಎಲ್ಲ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್ನ ಮೀಟ್ ಮಾಡಿ ಸುಮಾರು ವರ್ಷಗಳಾಗ್ಬಿಟ್ಟಿತ್ತು. ನಾವು 2020 ಇಯರಲ್ಲಿ ಪಾಸ್ಔಟ್ ಆಗಿದ್ದು. ಸೊ ಎಲ್ಲರನ್ನೂ ಮೀಟ್ ಮಾಡಿಕೊಂಡು ಮಾತಾಡಿಸಿ ಒಂದು ಇವೆಂಟ್ ಇತ್ತು. ಆ ಇವೆಂಟ್ ಮುಗಿಸ್ಕೊಂಡು ಫೋಟೋಸ್ ತೆಗೆಸ್ಕೊಂಡು ಖುಷಿಯಾಗಿ ಮನೆಗೆ ಹೋದ್ವಿ. ಸೊ ಇದಾಗಿತ್ತು ನಮ್ಮ ವ್ಲಾಗ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಷ್ಟು ಮಾಡಿಬಿಟ್ಟು ಏನು ಬೇಕಾರೋ ಮಾಡಿ, ನಿಮ್ಮ ಜೀವನ ನಿಮ್ಮ ಇಷ್ಟ, ಹೋಗ್ಬಿಟ್ಟು ಹೇಳೋದಾಯ್ತದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್.